ಇಂದು ನಾನು ನಿಮಗೆ ಹೇಳ್ತಾ ಇರೋದು ಎಂ ಮರಿಯಪ್ಪ ಭಟ್ ಅವರು ಬರೆದಿರೋಂಥ ನಮ್ಮ ಭಾಷೆ. ಮೇನಾಗಿ ನಾವು ಒಂದು ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕು, ಯಾರಿಗಾದ್ರು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿ ನಮಗೆ ಬೇಕಾಗಿರೋವಂಥದ್ದು ಭಾಷೆ. ಈಗ ನಾವು ಚಿಕ್ಕ ವಯಸ್ಸಿಂದ ಒಂದು ಪ್ರಾಣಿಗಳಿಂದ ಹಿಡಿದು ದೊಡ್ಡೋರವರೆಗೂ ನಾವೇನಂತ ಮಾಡ್ತೀವಿ, ಅವರನ್ನೇ ಅನುಕರಣೆಯನ್ನು ಮಾಡ್ತೀವಿ. ಈಗ ನಮ್ಮ ತಂದೆ ತಾಯಿಗಳನ್ನ ನಾವು ಮಕ್ಕಳಾಗಿ ನಾವು ಅನುಕರಣೆ ಮಾಡ್ತೀವಿ, ನಮ್ಮನ್ನು ನಮ್ಮ ಮಕ್ಕಳು ಅನುಕರಣೆಯನ್ನು ಮಾಡ್ತಾರೆ. ಅದೇ ರೀತಿ ನಾವು ಯಾರು ಯಾವ ಭಾಷೆಯನ್ನು ಮಾತಾಡ್ತಾರೆ ಅದೇ ಮುಂದಿನ ಪೀಳಿಗೆವರೆಗೂ ನಮಗೆ ಬೆಳೀತಾ ಬರುತ್ತೆ. ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ದೇಶಗಳಲ್ಲೂ ಬೇರೆ ಬೇರೆ ಭಾಷೆಗಳನ್ನು ನಾವು ನೋಡ್ತಾ ಬರ್ಬೋದು. ಇಂಗ್ಲೀಷ್, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು ಈ ಎಲ್ಲನೂ ಕೂಡ ಗ್ರಾಂಥಿಕ ರೂಪದಲ್ಲಿ ಬಂದಿದೆ. ಹಾಗೆ ಕೆಲವೊಂದು ಸಂಸ್ಕೃತ ಅನ್ನೋದೇನಿದೆ ಅಲ್ಲ, ಅದು ಗ್ರಾಂಥಿಕ ರೂಪದಲ್ಲಿ ಮಾತ್ರ ಬಂದಿರುವಂಥದ್ದು. ಆಡು ಭಾಷೆಯಲ್ಲಿ ನಮಗೆ ಇನ್ನೂ ಅದು ಬಂದಿಲ್ಲ. ಒಂದು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ತುಂಬ ಜನರು ವಿದ್ಯಾಭ್ಯಾಸ ಇರಲಿಲ್ಲ. ಅವರು ದಿನಗೂಲಿ ನೌಕರರು ಏನು ಮಾಡ್ತಿದ್ರು, ಅವ್ರು ಯಾವ ರೀತಿ ಬಂದಿದ್ದಾರೆ ಏನು ಅನ್ನೋದನ್ನು ಗೋಡೆ ಮೇಲೆ ಒಂದೊಂದು ಗೆರೆಗಳನ್ನು ಹಾಕಿ ಅವರು ಬರಿತಾಯಿದ್ರು. ಇದರಿಂದನೇ ಒಂದು ಲಿಪಿ ಅನ್ನೋದು ಶುರು ಆಯಿತು ಅಂತ ಕೂಡ ನಾವು ಹೇಳ್ಬೋದು. ಒಂದು ನಯಸೇನಾ ಕವಿ ಅವರು ಹೇಳೋ ಪ್ರಕಾರ, ನಮಗೆ ತುಪ್ಪನೂ ಬೇಕು, ಎಣ್ಣೆನೂ ಬೇಕು, ಮತ್ತು ಸಂಸ್ಕೃತನೂ ಬೇಕು, ಕನ್ನಡನೂ ಬೇಕು, ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ಒಂದೇ ಭಾಷೆಯಲ್ಲಿ ಬರವಣಿಗೆಯನ್ನು ಬರೆಯೋದು ಬಿಟ್ಟು ಅದರಲ್ಲಿ ಹಲವಾರು ಭಾಷೆಗಳನ್ನು ಮಿಶ್ರಣವನ್ನು ಮಾಡ್ತಾರೆ. ಅದು ನಮಗೆ ಬೇಡ, ಅದು ನಮಗೆ ತಿಳಿಯೋದಿಲ್ಲ. ಅಂದರೆ ಕನ್ನಡವನ್ನು ಕನ್ನಡದಲ್ಲೇ ಬರೀರಿ ಅನ್ನೋದು ಇವರ ಮೂಲ ಒಂದು ವಿಷಾದವಾಗಿದೆ. ಅಂದ್ರೂ ನಾವು ಇದರಲ್ಲಿ ಹೇಳೋ ಪ್ರಕಾರ ಈ ಪಾಠದಲ್ಲಿ ಅಂದರೆ, ನಾವು ಯಾವ ಭಾಷೆಯನ್ನು ಇಷ್ಟಪಡ್ತೀವಿ, ನಮ್ಮ ಭಾಷೆ ಬೇರೆ ಭಾಷೆಯನ್ನು ಇಷ್ಟಪಡಬೇಡಿ, ಪ್ರೀತಿಸಬೇಡಿ ಅನ್ನೋವಂಥದ್ದು ಕವಿಯ ಆಶಯ ಅಲ್ಲ. ನಮ್ಮ ಭಾಷೆಯನ್ನು ಹೆಚ್ಚಿನ ಒಂದು ಸ್ಥಾನದಲ್ಲಿ ಇಡಿ, ನಮ್ಮ ಭಾಷೆಯನ್ನು ಹೆಚ್ಚು ಒಂದು ಮುಂದುವರಿಸೋದಕ್ಕೆ ಅವಕಾಶವನ್ನು ಕೊಡಿ, ಬೇರೆ ಭಾಷೆಗಳನ್ನು ಪ್ರೀತಿಸಿ, ಆದರೆ ನಮ್ಮ ಭಾಷೆಯನ್ನು ಮಾತ್ರ ಮರಿಬೇಡಿ ಅನ್ನೋದು ಈ ಒಂದು ಕವಿಯ ಆಶಯವಾಗಿದೆ. ಕೆಲವೊಂದು ಎಲ್ಲರಿಗೂ ಒಂದೇ ಭಾಷೆ ಬರುತ್ತೆ ಅನ್ನೋದಲ್ಲ, ಎರಡೆರಡು ಮೂರು ಭಾಷೆಗಳನ್ನು ಬರುವಂತಹ ವ್ಯಕ್ತಿಗಳನ್ನು ನಾವು ದ್ವಿಭಾಷಿಗರು ಅಂತ ಕೂಡ ಕರಿತೇವೆ. ಬಳ್ಳಾರಿ, ಅನಂತಪುರ ಇಲ್ಲಿರೋಂಥ ಗಡಿಗಳ ಜನತೆ ಏನು ಮಾತಾಡ್ತಾರೆ, ಕನ್ನಡ, ತೆಲುಗು ಎರಡೂ ಭಾಷೆನೂ ಕೂಡ ಆ ವ್ಯಕ್ತಿಗಳಿಗೆ ಬರುತ್ತೆ. ಇದನ್ನು ಅವರು ಹೇಳಿರೋದು. ಮತ್ತು ಕೆಲವೊಂದು ಒಂದೇ ಒಂದು ವರ್ಡ್ಗಳನ್ನು ಇಟ್ಕೊಂಡು ನಾವು ತುಂಬಾ ಮೀನಿಂಗ್ ಬೇರೆ ಬೇರೆ ವರ್ಡ್ಗಳನ್ನು ನಾವು ಮಾಡ್ಬೋದು. ಎಕ್ಸಾಂಪಲ್ ಇವ್ರು ಕೊಟ್ಟಿರೋವಂಥದ್ದು ಕಣ್ ಅನ್ನೋ ಒಂದೇ ಒಂದು ಶಬ್ದ ಇಟ್ಕೊಂಡು ಕಂಗೊಳಿಸು, ಕಣ್ಣಿಡು, ಕಣ್ಮುಚ್ಚು, ಕಣ್ಣು ಹಾಕು, ಕಣ್ಣಾರೆ, ಕಣ್ಣೆಂಜಲು, ಕಂಗಾಲ, ಕಂಬನಿ, ಕಣ್ಣೀರು, ಇದರ ಒಂದೇ ಒಂದು ಕಣ್ ಅನ್ನೋ ಒಂದೇ ಒಂದು ವರ್ಡ್ನ ಇಟ್ಕೊಂಡು ಇಷ್ಟೊಂದು ಬೇರೆ ಬೇರೆ ಒಂದು ಮೀನಿಂಗ್ ಬರುವಂಥ ವರ್ಡ್ಗಳನ್ನು ನಾವು ಕಂಡುಹಿಡಿಬೋದು. ನಾವೇನು ಮಾಡಬೇಕು, ಬೇರೆ ಭಾಷೆಗಳನ್ನು ಪ್ರೀತಿಸಬೇಕು, ಬೆಳೆಸಬೇಕು, ಗೌರವಿಸಬೇಕು.